ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಬಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಹಾಕೊಳ್ಳುವಂತಹ ಕಿರೀಟನ ಹೇಗೆ ನಾವು ಮನೆಯಲ್ಲೇ ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದ್ರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕೃಷ್ಣ ಹಾಕೊಳ್ಳೋ ಕಿರೀಟನ ಮಕ್ಕಳಿಗೆ ಅಂತ ಹೇಗ್ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ. ಇದನ್ನ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಮತ್ತೆ ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಟ್ಟು 1 2 3 4 ಫೋಲ್ಡಿಂಗ್ ಬಂದಿದೆ. ಇವಾಗ ಮತ್ತೆ ಈಗೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಫೋಲ್ಡ್ ಮಾಡಿರೋದನ್ನ ಅಂದ್ರೆ ಮಕ್ಕಳ ತಲೆ ಅಳತೆಗೆ ನೋಡ್ಬಿಟ್ಟು ಹೀಗೆ ಕರೆಕ್ಟಾಗಿ ಅಳತೆನ ನೋಡಿ, ಅಂದ್ರೆ ತಲೆಯಿಂದ ಹೀಗೆ ಹಾಕೋದಕ್ಕೆ ಬರಬೇಕು. ಹಾಗೆ ನೋಡಿಕೊಂಡು ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಇವಾಗ ನಾನು ಇಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೇಫ್ಟಿ ಪಿನ್ನನ್ನು ತಗೋಬೇಕಾಗತ್ತೆ, ಯಾಕೆಂದ್ರೆ ಪೇಪರ್ ಒಳಗಡೆ ಹೋಗ್ಬೇಕಲ್ವಾ, ಫೋಲ್ಡಿಂಗ್ಸ್ ಎಲ್ಲ ಇರತ್ತೆ. ಹಾಗಾಗಿ ದೊಡ್ಡ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಕು. ನೋಡಿ, ಹೀಗೆ ರೆಡಿ ಆಯ್ತು. ಈ ಸೇಫ್ಟಿ ಪಿನ್ನನ್ನು ಹೀಗೆ ಹಾಕ್ಬೇಕು. ಒಳಭಾಗಕ್ಕಿಂತ ಹೀಗೆ ಹೊರಭಾಗಕ್ಕೆ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಿಲ್ಕ್ ಬ್ಲೌಸ್ ಪೀಸ್ ಏನಿರತ್ತೆ ಅದನ್ನ ನಾನು ತಗೊಂಡು ನೀಟಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣಕ್ಕಾಗತ್ತೋ ಅಷ್ಟು ಸಣ್ಣಕ್ಕೆ ಹೀಗೆ ಫೋಲ್ಡ್ ಮಾಡಬೇಕು. ನಂತರ ನೋಡಿ, ಹೀಗೆ ನಾನು ಫಸ್ಟು ಈ ಸೇಫ್ಟಿ ಪಿನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ಅಂದ್ರೆ ಸೇಫ್ಟಿ ಪಿನ್ ದೊಡ್ಡ ಇರೋದಕ್ಕಾಗಿ ಆರಾಮಾಗಿ ಒಳಗಡೆ ಹೋಗುತ್ತೆ ಮತ್ತೆ. ಇವಾಗ ನೀಟಾಗಿ ಫೋಲ್ಡಿಂಗ್ಸ್ನೆಲ್ಲ ನೋಡಿಕೊಂಡು ಈ ಪೇಪರ್ ಸುತ್ತನೂ ಹೀಗೆ ಸುತ್ತಕೊಂಡು ಬರಬೇಕು. ನೋಡಿ, ಫುಲ್ ಪೇಪರ್ಗೂ ಬ್ಲೌಸ್ ಪೀಸ್ನ ಸುತ್ತಿ ರೆಡಿಯಾಗಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇವಾಗ ನೋಡಿ, ಫ್ರಂಟ್ಗೆ ಈ ರೀತಿ ಒಂದು ಸ್ಯಾರಿ ಪಿನ್ ಏನಿರತ್ತೆ ಅದನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಬರುತ್ತೆ. ನೆಕ್ಸ್ಟು ಈ ರೀತಿ ಮುತ್ತಿನ ಸರ ಇತ್ತು, ಅದನ್ನ ಹೀಗೆ ಸುತ್ತಾ ಇದ್ದೀನಿ ನಾನು. ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿರೋ ಐಟಮ್ಸ್ನೇ ಉಪಯೋಗಿಸ್ಕೊಂಡು.
ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಕೊನೆಯದಾಗಿ ನಾನು ಇಲ್ಲಿ ನಾವು ಸೇಫ್ಟಿ ಪಿನ್ನನ್ನು ಹಾಕಿರ್ತೀವಲ್ಲ ಅದಕ್ಕೆ ಹೀಗೆ ನವಿಲ್ಗರಿನ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹಾಕಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಸುಂದರವಾಗಿರುವಂತಹ ಕೃಷ್ಣನ ಕಿರೀಟ ರೆಡಿಯಾಗಿದೆ. ಮಾಡೋದು ತುಂಬಾನೇ ಸುಲಭ ಫ್ರೆಂಡ್ಸ್. ಮನೆಯಲ್ಲಿರೋ ಐಟಮ್ಸ್ಗಳಿಂದನೇ ಸಹ ಈ ರೀತಿ ಕಿರೀಟಗಳನ್ನು ಮಾಡ್ಬೋದು. ಈ ನಾವೇನು ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡಿದ್ನಲ್ಲ ಅದರಲ್ಲಿ ಯಾವ ಕಲರ್ ಆದರೂ ತಗೋಬೋದು. ನಿಮ್ಮ ಹತ್ರ ಯಾವ ಕಲರ್ ಇದೆ ಅಂತ ನೋಡಿಕೊಂಡು ಅದನ್ನು ತಗೋಬಹುದು. ನ್ಯೂಸ್ ಪೇಪರ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ಸುಂದರವಾದ ಕಿರೀಟದ ಮಾಡುವ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಕಡಿಮೆ ಖರ್ಚಿನಲ್ಲಿ ಕಿರೀಟ ಮಾಡುವ ವಿಧಾನ ಗೊತ್ತಾಗುತ್ತೆ. ಮಾಡಿಬಿಟ್ಟು ತಮ್ಮ ಮನೆ ಮಕ್ಕಳಿಗೆ ಅಲಂಕರಿಸ್ಕೋತಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಮತ್ತು ಎಲ್ರಿಗೂ ಶೇರ್ ಮಾಡೋದಕ್ಕೂ ಸಹ ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.